ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಮೈಸೂರಿನಲ್ಲಿ ನಡೆದಿರುವಂತಹ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ಈ ಅನುಮಾನಕ್ಕೆ ಕಾರಣ ಕೂಡ ಇದೆ. ಯಾಕಂದ್ರೆ ಅಲ್ಲೇ ಇರುವಂತಹ ಪ್ರತ್ಯಕ್ಷದರ್ಶಿಗಳಾಗಿರುವಂತಹ ಈ ಗೈಡ್ಗಳು ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಅದೆಲ್ಲವೂ ಬೊಟ್ಟು ಮಾಡ್ತಾ ಇರೋದು ಸಲೀಂನತ್ತ. ಈ ಸಲೀಂನ ಅಸಲಿ ಬ್ಯಾಕ್ ಗ್ರೌಂಡ್ ಏನು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗಾಗಲೇ ಸಲೀಂ ಬ್ಯಾಕ್ ಗ್ರೌಂಡ್ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಮೈಸೂರು ಹೀಲಿಯಂ ಬ್ಲಾಸ್ಟ್ ಹಿಂದೆ ಹುನ್ನಾರ ಇದೆಯಾ ಅನ್ನುವಂತ ಪ್ರಶ್ನೆ ಬಗೆದಷ್ಟು ಬಯಲಾಗ್ತಾ ಇದೆ. ಈ ಬಲೂನ್ ವ್ಯಾಪಾರಿ ಸಲೀಂ ಸೀಕ್ರೆಟ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಹೀಲಿಯಂ ಬ್ಲಾಸ್ಟ್ ನಡೀತಲ್ವಾ, ಇದರ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಇದರ ಹಿಂದೆ ಏನಾದ್ರೂ ಪಿತೂರಿ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಏನಾದ್ರೂ ಹುನ್ನಾರ ನಡೆದಿತ್ತಾ ಅನ್ನೋ ಪ್ರಶ್ನೆ. ಎಲ್ಲದಕ್ಕೂ ಕಾರಣ ಆಗ್ತಾ ಇರೋದು ಈ ಸಲೀಂನ ಬ್ಯಾಕ್ ಗ್ರೌಂಡ್. ಆತ ಅಷ್ಟು ದಿನಗಳ ಕಾಲ ಕಾಣಿಸ್ಕೊಳ್ಳದ ಇರೋನು ಏಕಾಏಕಿಯಾಗಿ ಕಾಣಿಸ್ಕೊಂಡಿದ್ ಹೇಗೆ, ಕಾಣಿಸ್ಕೊಂಡಿದ್ ಯಾಕೆ, ಅದರ ಹಿಂದೆ ಏನಾದ್ರೂ ಪಿತೂರಿ ಇದೆಯಾ ಅಥವಾ ಅಕಸ್ಮಾತ್ ಆಗಿ ಆಗಿರುವಂತಹ ಬ್ಲಾಸ್ಟ್ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ. ಈ ತನಿಖೆಯ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಈಗಾಗಲೇ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಸಲೀಂ ಬ್ಯಾಕ್ ಗ್ರೌಂಡ್ ಅನ್ನ ವೆರಿಫೈ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಕಳೆದ ತಿಂಗಳು ಈತ ರೈತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಮೈಸೂರಿನಲ್ಲಿ ನಡೆದಿರುವಂತಹ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ಈ ಅನುಮಾನಕ್ಕೆ ಕಾರಣ ಕೂಡ ಇದೆ. ಯಾಕಂದ್ರೆ ಅಲ್ಲೇ ಇರುವಂತಹ ಪ್ರತ್ಯಕ್ಷದರ್ಶಿಗಳಾಗಿರುವಂತಹ ಈ ಗೈಡ್ಗಳು ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಅದೆಲ್ಲವೂ ಬೊಟ್ಟು ಮಾಡ್ತಾ ಇರೋದು ಸಲೀಂನತ್ತ. ಈ ಸಲೀಂನ ಅಸಲಿ ಬ್ಯಾಕ್ ಗ್ರೌಂಡ್ ಏನು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗಾಗಲೇ ಸಲೀಂ ಬ್ಯಾಕ್ ಗ್ರೌಂಡ್ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಮೈಸೂರು ಹೀಲಿಯಂ ಬ್ಲಾಸ್ಟ್ ಹಿಂದೆ ಹುನ್ನಾರ ಇದೆಯಾ ಅನ್ನುವಂತ ಪ್ರಶ್ನೆ ಬಗೆದಷ್ಟು ಬಯಲಾಗ್ತಾ ಇದೆ. ಈ ಬಲೂನ್ ವ್ಯಾಪಾರಿ ಸಲೀಂ ಸೀಕ್ರೆಟ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಹೀಲಿಯಂ ಬ್ಲಾಸ್ಟ್ ನಡೀತಲ್ವಾ, ಇದರ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಇದರ ಹಿಂದೆ ಏನಾದ್ರೂ ಪಿತೂರಿ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಏನಾದ್ರೂ ಹುನ್ನಾರ ನಡೆದಿತ್ತಾ ಅನ್ನೋ ಪ್ರಶ್ನೆ. ಎಲ್ಲದಕ್ಕೂ ಕಾರಣ ಆಗ್ತಾ ಇರೋದು ಈ ಸಲೀಂನ ಬ್ಯಾಕ್ ಗ್ರೌಂಡ್. ಆತ ಅಷ್ಟು ದಿನಗಳ ಕಾಲ ಕಾಣಿಸ್ಕೊಳ್ಳದ ಇರೋನು ಏಕಾಏಕಿಯಾಗಿ ಕಾಣಿಸ್ಕೊಂಡಿದ್ ಹೇಗೆ, ಕಾಣಿಸ್ಕೊಂಡಿದ್ ಯಾಕೆ, ಅದರ ಹಿಂದೆ ಏನಾದ್ರೂ ಪಿತೂರಿ ಇದೆಯಾ ಅಥವಾ ಅಕಸ್ಮಾತ್ ಆಗಿ ಆಗಿರುವಂತಹ ಬ್ಲಾಸ್ಟ್ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ. ಈ ತನಿಖೆಯ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಈಗಾಗಲೇ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಸಲೀಂ ಬ್ಯಾಕ್ ಗ್ರೌಂಡ್ ಅನ್ನ ವೆರಿಫೈ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಕಳೆದ ತಿಂಗಳು ಈತ ರೈತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಮೈಸೂರಿನಲ್ಲಿ ನಡೆದಿರುವಂತಹ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ಈ ಅನುಮಾನಕ್ಕೆ ಕಾರಣ ಕೂಡ ಇದೆ. ಯಾಕಂದ್ರೆ ಅಲ್ಲೇ ಇರುವಂತಹ ಪ್ರತ್ಯಕ್ಷದರ್ಶಿಗಳಾಗಿರುವಂತಹ ಈ ಗೈಡ್ಗಳು ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಅದೆಲ್ಲವೂ ಬೊಟ್ಟು ಮಾಡ್ತಾ ಇರೋದು ಸಲೀಂನತ್ತ. ಈ ಸಲೀಂನ ಅಸಲಿ ಬ್ಯಾಕ್ ಗ್ರೌಂಡ್ ಏನು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗಾಗಲೇ ಸಲೀಂ ಬ್ಯಾಕ್ ಗ್ರೌಂಡ್ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಮೈಸೂರು ಹೀಲಿಯಂ ಬ್ಲಾಸ್ಟ್ ಹಿಂದೆ ಹುನ್ನಾರ ಇದೆಯಾ ಅನ್ನುವಂತ ಪ್ರಶ್ನೆ ಬಗೆದಷ್ಟು ಬಯಲಾಗ್ತಾ ಇದೆ. ಈ ಬಲೂನ್ ವ್ಯಾಪಾರಿ ಸಲೀಂ ಸೀಕ್ರೆಟ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಹೀಲಿಯಂ ಬ್ಲಾಸ್ಟ್ ನಡೀತಲ್ವಾ, ಇದರ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಇದರ ಹಿಂದೆ ಏನಾದ್ರೂ ಪಿತೂರಿ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಏನಾದ್ರೂ ಹುನ್ನಾರ ನಡೆದಿತ್ತಾ ಅನ್ನೋ ಪ್ರಶ್ನೆ. ಎಲ್ಲದಕ್ಕೂ ಕಾರಣ ಆಗ್ತಾ ಇರೋದು ಈ ಸಲೀಂನ ಬ್ಯಾಕ್ ಗ್ರೌಂಡ್. ಆತ ಅಷ್ಟು ದಿನಗಳ ಕಾಲ ಕಾಣಿಸ್ಕೊಳ್ಳದ ಇರೋನು ಏಕಾಏಕಿಯಾಗಿ ಕಾಣಿಸ್ಕೊಂಡಿದ್ ಹೇಗೆ, ಕಾಣಿಸ್ಕೊಂಡಿದ್ ಯಾಕೆ, ಅದರ ಹಿಂದೆ ಏನಾದ್ರೂ ಪಿತೂರಿ ಇದೆಯಾ ಅಥವಾ ಅಕಸ್ಮಾತ್ ಆಗಿ ಆಗಿರುವಂತಹ
ಬ್ಲಾಸ್ಟ್ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ. ಈ ತನಿಖೆಯ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಈಗಾಗಲೇ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಸಲೀಂ ಬ್ಯಾಕ್ ಗ್ರೌಂಡ್ ಅನ್ನ ವೆರಿಫೈ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಕಳೆದ ತಿಂಗಳು ಈತ ರೈತ. ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಮೈಸೂರಿನಲ್ಲಿ ನಡೆದಿರುವಂತಹ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ಈ ಅನುಮಾನಕ್ಕೆ ಕಾರಣ ಕೂಡ ಇದೆ. ಯಾಕಂದ್ರೆ ಅಲ್ಲೇ ಇರುವಂತಹ ಪ್ರತ್ಯಕ್ಷದರ್ಶಿಗಳಾಗಿರುವಂತಹ ಈ ಗೈಡ್ಗಳು ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಅದೆಲ್ಲವೂ ಒಟ್ಟು ಮಾಡ್ತಾ ಇರೋದು ಸಲೀಂನತ್ತ. ಈ ಸಲೀಂನ ಅಸಲಿ ಬ್ಯಾಕ್ ಗ್ರೌಂಡ್ ಏನು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗಾಗಲೇ ಸಲೀಂ ಬ್ಯಾಕ್ ಗ್ರೌಂಡ್ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಮೈಸೂರು ಹೀಲಿಯಂ ಬ್ಲಾಸ್ಟ್ ಹಿಂದೆ ಹುನ್ನಾರ ಇದೆಯಾ ಅನ್ನುವಂತ ಪ್ರಶ್ನೆ ಬಗೆದಷ್ಟು ಬಯಲಾಗ್ತಾ ಇದೆ. ಈ ಬಲೂನ್ ವ್ಯಾಪಾರಿ ಸಲೀಂ ಸೀಕ್ರೆಟ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಹೀಲಿಯಂ ಬ್ಲಾಸ್ಟ್ ನಡೀತಲ್ವಾ, ಇದರ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಇದರ ಹಿಂದೆ ಏನಾದ್ರೂ ಪಿತೂರಿ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಏನಾದ್ರೂ ಹುನ್ನಾರ ನಡೆದಿತ್ತಾ ಅನ್ನೋ ಪ್ರಶ್ನೆ. ಎಲ್ಲದಕ್ಕೂ ಕಾರಣ ಆಗ್ತಾ ಇರೋದು ಈ ಸಲೀಂನ ಬ್ಯಾಕ್ ಗ್ರೌಂಡ್. ಆತ ಅಷ್ಟು ದಿನಗಳ ಕಾಲ ಕಾಣಿಸ್ಕೊಳ್ಳದೇ ಇರೋನು ಏಕಾಏಕಿಯಾಗಿ ಕಾಣಿಸ್ಕೊಂಡಿದ್ ಹೇಗೆ, ಕಾಣಿಸ್ಕೊಂಡಿದ್ ಯಾಕೆ, ಅದರ ಹಿಂದೆ ಏನಾದ್ರೂ ಪಿತೂರಿ ಇದೆಯಾ ಅಥವಾ ಅಕಸ್ಮಾತ್ ಆಗಿ ಆಗಿರುವಂತ ಬ್ಲಾಸ್ಟ್ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ. ಈ ತನಿಖೆಯ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಈಗಾಗಲೇ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಸಲೀಂ ಬ್ಯಾಕ್ ಗ್ರೌಂಡ್ ಅನ್ನ ವೆರಿಫೈ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಕಳೆದ ತಿಂಗಳು ಈತ ರೈತ. ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ, ಮೈಸೂರಿನಲ್ಲಿ ನಡೆದಿರುವಂತಹ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ಈ ಅನುಮಾನಕ್ಕೆ ಕಾರಣ ಕೂಡ ಇದೆ. ಯಾಕಂದ್ರೆ ಅಲ್ಲೇ ಇರುವಂತಹ ಪ್ರತ್ಯಕ್ಷದರ್ಶಿಗಳಾಗಿರುವಂತಹ ಈ ಗೈಡ್ಗಳು ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಅದೆಲ್ಲವೂ ಒಟ್ಟು ಮಾಡ್ತಾ ಇರೋದು ಸಲೀಂನತ್ತ. ಈ ಸಲೀಂನ ಅಸಲಿ ಬ್ಯಾಕ್ ಗ್ರೌಂಡ್ ಏನು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗಾಗಲೇ ಸಲೀಂ ಬ್ಯಾಕ್ ಗ್ರೌಂಡ್ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಮೈಸೂರು ಹೀಲಿಯಂ ಬ್ಲಾಸ್ಟ್ ಹಿಂದೆ ಹುನ್ನಾರ ಇದೆಯಾ ಅನ್ನುವಂತ ಪ್ರಶ್ನೆ ಬಗೆದಷ್ಟು ಬಯಲಾಗ್ತಾ ಇದೆ. ಈ ಬಲೂನ್ ವ್ಯಾಪಾರಿ ಸಲೀಂ ಸೀಕ್ರೆಟ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಹೀಲಿಯಂ ಬ್ಲಾಸ್ಟ್ ನಡೀತಲ್ವಾ, ಇದರ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಇದರ ಹಿಂದೆ ಏನಾದ್ರೂ ಪಿತೂರಿ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಏನಾದ್ರೂ ಹುನ್ನಾರ ನಡೆದಿತ್ತಾ ಅನ್ನೋ ಪ್ರಶ್ನೆ. ಎಲ್ಲದಕ್ಕೂ ಕಾರಣ ಆಗ್ತಾ ಇರೋದು ಈ ಸಲೀಂನ ಬ್ಯಾಕ್ ಗ್ರೌಂಡ್. ಆತ ಅಷ್ಟು ದಿನಗಳ ಕಾಲ ಕಾಣಿಸ್ಕೊಳ್ಳದೇ ಇರೋನು ಏಕಾಏಕಿಯಾಗಿ ಕಾಣಿಸ್ಕೊಂಡಿದ್ ಹೇಗೆ, ಕಾಣಿಸ್ಕೊಂಡಿದ್ ಯಾಕೆ, ಅದರ ಹಿಂದೆ ಏನಾದ್ರೂ ಪಿತೂರಿ ಇದೆಯಾ ಅಥವಾ ಅಕಸ್ಮಾತ್ ಆಗಿ ಆಗಿರುವಂತ ಬ್ಲಾಸ್ಟ್ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ. ಈ ತನಿಖೆಯ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಈಗಾಗಲೇ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಸಲೀಂ ಬ್ಯಾಕ್ ಗ್ರೌಂಡ್ ಅನ್ನ ವೆರಿಫೈ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಕಳೆದ ತಿಂಗಳು ಈತ ರೈತ.